ರಾಜ್ಯದಾದ್ಯಂತ ಆಹಾರ ಭದ್ರತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡಲು ಆರೋಗ್ಯ ಇಲಾಖೆ ಸಮರೋಪಾದಿ ಕಾರ್ಯಾಚರಣೆ ನಡೆಸುತ್ತಿದ್ದು, ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಈವರೆಗಿನ ಬೃಹತ್ ಪರಿಶೀಲನಾ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ 629 ಹಾಸ್ಟೆಲ್ಗಳಲ್ಲಿ ಪರಿಶೀಲನೆ ನಡೆಸಿ 1860 ಆಹಾರ ಮಾದರಿಗಳನ್ನು ಹಾಗೂ ಸಮಾಜ ಕಲ್ಯಾಣ ಇಲಾಖೆ 331 ಹಾಸ್ಟೆಲ್ಗಳಿಂದ 556 ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. 186 ಬಸ್ ನಿಲ್ದಾಣಗಳಲ್ಲಿ 889 ಆಹಾರ ಮಳಿಗೆಗಳ ತಪಾಸಣೆ ನಡೆಸಿ ನಿಯಮ ಉಲ್ಲಂಘಿಸಿದ 206 ಮಳಿಗೆಗಳಿಗೆ ನೋಟಿಸ್ ನೀಡಿ 55,000 ರೂಪಾಯಿ ಸ್ಪಾಟ್ ಫೈನ್ ವಿಧಿಸಲಾಗಿದೆ. 603 ಅಂಗನವಾಡಿ ಕೇಂದ್ರಗಳ ಪರಿಶೀಲನೆ ನಡೆಸಿ 549 ಮಾದರಿಗಳನ್ನು ಸಂಗ್ರಹಿಸಲಾಗಿದ್ದು 1257 ಕೇಂದ್ರಗಳಿಗೆ ಉಚಿತ ನೋಂದಣಿ ನೀಡಲಾಗಿದೆ. ಹೆದ್ದಾರಿ ಪಕ್ಕದ 99 ದಾಬಾಗಳ ಮೇಲೆ ದಾಳಿ ನಡೆಸಿ 3.67 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಇನ್ನು ಶವರ್ಮಾ ಮತ್ತು ಕಬಾಬ್ ಪರೀಕ್ಷೆಯಲ್ಲಿ 9 ಶವರ್ಮಾ ಹಾಗೂ 1 ಕಬಾಬ್ ಮಾದರಿಗಳು ಅಸುರಕ್ಷಿತ ಎಂದು ಕಂಡು ಬಂದಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ. ಅಷ್ಟೇ ಅಲ್ಲದೆ 236 ಇ ಕಾಮರ್ಸ್ ಫುಡ್ ವೇರ್ ಹೌಸ್ಗಳ ಪರಿಶೀಲನೆ ನಡೆಸಿ 44 ಪ್ರಕರಣಗಳನ್ನು ದಾಖಲಿಸಲು ಸಿದ್ಧತೆ ನಡೆಸಲಾಗಿದೆ. ಇನ್ನು 124 ಶಾಲಾ ಕಾಲೇಜುಗಳ ಬಳಿ ಪರಿಶೀಲಿಸಿ 53 ಶಂಕಾಸ್ಪದ ಆಹಾರ ಮಾದರಿಗಳನ್ನು ಪರೀಕ್ಷೆಗೆ ಕಳಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯ ಜೊತೆ ಚೆಲ್ಲಾಟವಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಸಿದ್ದಾರೆ. ಈ ಬೃಹತ್ ಆಹಾರ ತಪಾಸಣೆ ಕಾರ್ಯಾಚರಣೆ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.